ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತೂ ಕೂಡ ಫೈನಲ್ ಆಗಿಲ್ಲ. ಕೊನೆಗೂ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆದಿದ್ದು ಪಟ್ಟಿ ನಿಗೂಢವಾಗಿದೆ. 2 ದಿನ ಬಿಟ್ಟು ಪಟ್ಟಿ ಕಳುಹಿಸ್ತೀವಿ ಅಂತ ಹೈಕಮಾಂಡ್ ಹೇಳಿದೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆಗಳು ದಟ್ಟವಾಗಿವೆ. ತಳ್ಳು ನೂಕು ಐಸಾ ಎಂಬಂತಾದ ಸಚಿವ ಸಂಪುಟ ವಿಸ್ತರಣೆ. ಖರ್ಗೆ ನಿವಾಸದಲ್ಲಿ 2 ಗಂಟೆ ಸಭೆ, ಮತ್ತೆ 2 ದಿನ ವಿಳಂಬ. 16 ಮೀಟಿಂಗ್ಗಳು ನಡೆದಿವೆ, 16 ಲಿಸ್ಟ್ ರೆಡಿಯಾಗಿವೆ. ರಾಜಭವನದಲ್ಲಿ ಪದಗ್ರಹಣಕ್ಕೆ ಟೆಂಟ್ ಹಾಕಲಾಗಿದೆ. ಮದುವೆಗೆ ಎಲ್ಲಾ ಸಿದ್ಧತೆಗಳು ಮುಗಿದಿವೆ. ಆದ್ರೆ ವಧುವರರೇ ಫೈನಲ್ ಆಗಿಲ್ಲ. ಆದಷ್ಟು ಬೇಗ ಫೈನಲ್ ಮಾಡಿ ಸಂಪುಟ ವಿಸ್ತರಣೆ ಮಾಡಲು ದೆಹಲಿಯಲ್ಲಿ ಇವತ್ತೂ ಕೂಡ ಸಭೆ ಸೇರಲಾಗಿತ್ತು. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ರು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸುಮಾರು 2 ಗಂಟೆ ಚರ್ಚೆ ನಡೆಸಿದ್ರು. ಹಲವು ಬಾರಿ ಪ್ರಯತ್ನ ಪಟ್ಟ ನಂತರ ಇವತ್ತು ರಾಹುಲ್ ಗಾಂಧಿ ಸಚಿವ ಸಂಪುಟ ವಿಸ್ತರಣೆ ಸಭೆಯಲ್ಲಿ ಭಾಗಿಯಾದರು. ಸಿಎಂ ಡಿಕೆ ಮತ್ತು ಸಿದ್ದರಾಮಯ್ಯರಿಂದ ಪಟ್ಟಿ ಪಡೆದುಕೊಂಡು ಕಳುಹಿಸಿದ ಹೈಕಮಾಂಡ್ ನಾಯಕರು 2 ದಿನಗಳ ಒಳಗಾಗಿ ಪಟ್ಟಿ ಕಳುಹಿಸುವುದಾಗಿ ತಿಳಿಸಿದ್ದಾರಂತೆ. ಪಟ್ಟಿ ಪರಿಶೀಲಿಸಿ ಅಂತಿಮಗೊಳಿಸುತ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಇದಾದ ಬಳಿಕ ಬಿಕೆ ಹರಿಪ್ರಸಾದ್ರನ್ನ ಕರೆಸಿಕೊಂಡ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ 2ನೇ ಸುತ್ತಿನ ಸಭೆ ನಡೆಸಿದ್ರು. ಭಾನುವಾರ ರಾತ್ರಿ ಹೈಕಮಾಂಡ್ ಪಟ್ಟಿ ರವಾನೆ ಸಾಧ್ಯತೆ ಇದ್ದು, ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಹೈಕಮಾಂಡ್ ಜಸ್ಟ್ ಲಿಸ್ಟ್ ಫೈನಲ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು, ಪ್ರಮಾಣ ವಚನಕ್ಕೆ ವೇದಿಕೆ ಸಜ್ಜಾಗಿದೆ. ಹೀಗಿದ್ರೂ ಕಳೆದ 2 ವಾರದಿಂದ ಪಟ್ಟಿ ಫೈನಲ್ ಆಗದೇ ಇರೋದಕ್ಕೆ ಕೆಲ ಶಾಸಕರು ಬೇಸರಗೊಂಡಿದ್ದಾರೆ. 60 ದಿನಗಳಿಂದ ಕನಿಷ್ಠ 2 ಗಂಟೆ ಸಮಯ ನೀಡದೆ ಹೈಕಮಾಂಡ್ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಕಾದು ಸುಸ್ತಾದ ಸಚಿವಾಕಾಂಕ್ಷಿಗಳು ದೆಹಲಿ ಖಾಲಿ ಮಾಡಿದ್ದಾರೆ. ಕಾಂಗ್ರೆಸ್ ಮನೆಯ ಈ ವಿಳಂಬ ನೀತಿ ಬಿಜೆಪಿಗೆ ಅಸ್ತ್ರವಾಗಿದೆ. ಮೋಜು ಮಸ್ತಿ, ಆಡಳಿತ ಯಂತ್ರ ಕುಸಿತ, ಸೆಟಲ್ಮೆಂಟ್ ಬಾಕಿ ಇದೆ ಅಂತೆಲ್ಲ ಬಿಜೆಪಿ ನಾಯಕರು ಕುಟುಕಿದ್ದಾರೆ. ಇಲ್ಲಿ ಮಜಾ ಮಾಡಕ್ಕೆ ಇವರೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅದಕ್ಕೆ ವಾಪಸ್ ಬನ್ನಿ ಬನ್ನಿ ಬನ್ನಿ, ಕಾಂಗ್ರೆಸ್ ಅವರೇ ವಾಪಸ್ ಬನ್ನಿ ಡೆಲ್ಲಿಯಿಂದ ಬೆಂಗಳೂರಿಗೆ ಅಂತೇಳಿ ನಾವು ಹೊಲದಲ್ಲೇ ಇವತ್ತು ಕೂತಿದ್ದ ಧರಣಿ ರೈತರ ಜೊತೆ. ಬಹುಶಃ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಜಾರು ಇರಬೇಕು ಅಂತ ಕಾಣ್ತದೆ ಹೈಕಮಾಂಡು, ಇಲ್ಲ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಕಾಣ್ತದೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಇಡೀ ಸರ್ಕಾರ ಡೆಲ್ಲಿಯಲ್ಲಿ ಇಲ್ಲ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಇಡೀ ಸರ್ಕಾರ ದೆಹಲಿಯಲ್ಲಿಲ್ಲ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಬಾಕಿ ಮಂತ್ರಿಗಳೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರೆ. ಸರ್ಕಾರ ಇದೆ, ಆದ್ರಿಂದ ಮಂತ್ರಿಮಂಡಲಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದರ ಮಧ್ಯೆಯೇ ಕಾವೇರಿ ನೀರಿನ ವಿವಾದ ಮತ್ತೆ ರಾಜಕೀಯ ಕಾವು ಪಡೆದುಕೊಂಡಿದೆ. ರಾಜ್ಯ ಸರ್ಕಾರದ ಮುಂದೆ ಆಡಳಿತಾತ್ಮಕ ಹಾಗೂ ರಾಜಕೀಯ ಸವಾಲುಗಳು ಒಂದರ ಹಿಂದೆ ಒಂದರಂತೆ ಎದುರಾಗ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ಸಮಯ ಮತ್ತು ರಾಜಕೀಯ ಸಂದೇಶ ಎರಡೂ ಹೈಕಮಾಂಡ್ಗೆ ಮಹತ್ವದ್ದಾಗಿವೆ. ಹೀಗಾಗಿ ಯಾವುದೇ ನಿರ್ಧಾರವನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗುತ್ತೆ. ಪ್ರಸನ್ನ ಗಾಂವ್ಕರ್, ಟಿವಿ9, ಬೆಂಗಳೂರು.